ಗ್ಯಾಂಗ್ನ ಜಾತಕ ಬಿಚ್ಚಿಟ್ಟ ಚಿನ್ನಯ್ಯ. ಮೂರನೇ ದಿನವೂ ಮಾಸ್ಕ್ ಮ್ಯಾನ್ ವಿಚಾರಣೆ. ಬಂಧನಕ್ಕೂ ಮುನ್ನ ತನ್ನ ಅಣ್ಣ ತನಾಸಿ ಬಳಿ ತಪ್ಪೊಪ್ಪಿಕೊಂಡಿದ್ದ ಚಿನ್ನಯ್ಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಿಸಿ. ಮಂಡ್ಯಕ್ಕೆ ತೆರಳಿ ಕುಟುಂಬಸ್ಥರಿಂದ ಮಾಹಿತಿಯನ್ನು ಕಲೆ ಹಾಕಿದ ಎಸ್ಐಟಿ ತಂಡ. ಪೊಲೀಸ್ ಪ್ರಕ್ರಿಯೆ ಬಳಿಕವೇ ಶವ ಹೂಳುತ್ತಿದ್ದಂತೆ ಚಿನ್ನಯ್ಯ ಹೇಳ್ಕೊಂಡಿರೋದು. ಈ ಮಧ್ಯೆ ಚಿನ್ನಯ್ಯನಿಗೆ ಕೆಲಸ ಕೊಟ್ಟಿದ್ದ ಉಜಿರೆ ರಾಮಚಂದ್ರ ಶೆಟ್ಟಿ ಅವರು ಮಾತನಾಡಿ, ಚಿನ್ನಯ್ಯ 2021-22ರಲ್ಲಿ ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆತ ಉಜಿರೆ ಪರಿಸರದಲ್ಲಿ ನೇತ್ರಾವತಿ ನದಿ ನೀರಿನಲ್ಲಿ ಬಂದ ಶವಗಳನ್ನು ಸಹಿತ ಪೊಲೀಸ್ ಪ್ರಕ್ರಿಯೆ ನಡೆದ ಬಳಿಕವೇ ಹೂಳ್ತಾ ಇದ್ದ ಅಂತ ತಿಳಿಸಿದ್ದಾನೆ. ಊರಿನಿಂದ ಬಂದ ಬಳಿಕ ಆತ ತನ್ನ ಜೊತೆ ಕೆಲಸಕ್ಕೆ ಸೇರಿದ. ಸ್ವಚ್ಛತಾ ಕಾರ್ಮಿಕರ ಕೆಲಸದ ಗುತ್ತಿಗೆಯನ್ನ ನಾನು ಪಡೆದಿದ್ದೆ. ಚಿನ್ನಯ್ಯ ಮತ್ತು ಆತನ ಪತ್ನಿ ಕೆಲಸ ಮಾಡ್ತಾ ಇದ್ರು. ಅದಕ್ಕೂ ಮೊದಲು ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ. ಆಗ ಸ್ನಾನಘಟ್ಟದ ಬಳಿ ಇದ್ದ ನನ್ನ ಅಂಗಡಿಗೆ ಆತ ಬರ್ತಾ ಇದ್ದ. ಆತ ಅಲ್ಲಿ ಹೆಣ ಹೂಳ್ತಾ ಇದ್ದಿದ್ದು ನಿಜ, ಅದರಲ್ಲಿ ಸುಳ್ಳು ಇಲ್ಲ. ಆದ್ರೆ ಅದೆಲ್ಲ ಪೊಲೀಸ್ ಪ್ರಕ್ರಿಯೆ ನಡೆದು ಹೂತ ಹೆಣಗಳು. ಆತ ಹೇಳಿದಂತೆ ಅನಧಿಕೃತ ಹೂತ ಯಾವುದೇ ಹೆಣಗಳು ಇಲ್ಲ. ಅಲ್ಲಿ ಆತ್ಮಹತ್ಯೆ ಅಸಹಜ ಸಾವುಗಳಾದಾಗ ಪಂಚಾಯಿತಿ ಹೇಳಿದಂತೆ ಇವರು ಹೆಣ ಹೂಳ್ತಾ ಇದ್ರು. ನನ್ನ ಬಳಿ ಕೆಲಸ ಮಾಡುವಾಗ ಅವನನ್ನ ಯಾರು ಸಂಪರ್ಕ ಮಾಡಿದ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಆದ್ರೆ ಆ ಬಳಿಕ ಕೆಲವರು ಸಂಪರ್ಕ ಮಾಡಿರಲೂಬಹುದು ಅಂತ ಇದೇ ಸಂದರ್ಭದಲ್ಲಿ ಚಿನ್ನಯ್ಯ ಕೆಲಸ ಮಾಡ್ತಾ ಇದ್ನಲ್ಲ ಆ ಓನರ್ ಹೇಳಿರುವಂತದ್ದು. ಧರ್ಮಸ್ಥಳ ಗ್ರಾಮದ ತಲೆಪುರುಡೆ ಪ್ರಕರಣದಲ್ಲಿ ಬಂಧಿತ ಅನಾಮಿಕ ಚಿನ್ನಯ್ಯನ ವಿಚಾರಣೆ 3ನೇ ದಿನವೂ ಕೂಡ ನಡೆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರವನ್ನ ಆತ ಹೇಳ್ಕೊಂಡಿದ್ದಾನೆ. ಏನಂತ ಹೇಳಿದ್ದಾನೆ ಅಂದ್ರೆ, ಆತ ತನ್ನ ಅಣ್ಣ ತನಾಸಿಯಲ್ಲಿಯೂ ಕೂಡ ಈ ವಿಚಾರ ಹೇಳಿದ್ದಂತೆ ಆತನ ಬಳಿ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಚಿನ್ನಯ್ಯ ಹುಟ್ಟೂರು ತಮಿಳುನಾಡಿನ ಚಿಕ್ಕರಿಸಿ ಹಾಗೂ ಮಂಡ್ಯಕ್ಕೆ ತೆರಳಿ ತನಿಖೆ ನಡೆಸಿದೆ. ಚಿನ್ನಯ್ಯನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಿಸಿ ಪಾಳ್ಯಕ್ಕೆ ತೆರಳಿ ಅಲ್ಲಿ ಆತನ 2ನೇ ಪತ್ನಿ ಹಾಗೂ ಪುತ್ರಿ ಅಣ್ಣ ತನಾಸಿಯ ವಿಚಾರಣೆಯನ್ನು ನಡೆಸಲಾಗಿದೆ. ಮಂಡ್ಯದಲ್ಲಿ ಮೊದಲ ಪತ್ನಿ ಹಾಗೂ 2 ಮಕ್ಕಳು, ಆತನ ಸ್ನೇಹಿತರು, ಸಂಬಂಧಿಕರಿಂದಲೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಮಧ್ಯೆ ಎಸ್ಐಟಿ ಮುಂದೆ ಬುರುಡೆ ವೃತ್ತಾಂತದ ಬಗ್ಗೆ ಆತ ಕೂಲಂಕುಷ ಮಾಹಿತಿ ನೀಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಬುರುಡೆ ವೃತ್ತಾಂತದ ಬಗ್ಗೆ ಬುರುಡೆ ಟೀಮ್ ಯೋಜನಾಬದ್ಧವಾಗಿ ಸುಳ್ಳುಗಳನ್ನು ಹೆಣೆದಿರುವುದನ್ನು ಚಿನ್ನಯ್ಯ ತನಿಖೆ ವೇಳೆ ತಿಳಿಸಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಈ ಸಂಬಂಧ ಬುರುಡೆ ಟೀಮ್ಗೆ ನೋಟಿಸ್ ನೀಡೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯಾರ್ಯಾರಿಗೆ ನೋಟಿಸ್ ಅನ್ನ ಕೊಡ್ತಾರೆ ಏನು ಎತ್ತ ಅಂತ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ಯೂಟ್ಯೂಬರ್ ಸಮೀರ್ನನ್ನ ನಿನ್ನೆ 6 ಗಂಟೆ ಗ್ರಿಲ್ ಮಾಡಿದ್ದಾರೆ. ತಾಂತ್ರಿಕ ಸಾಕ್ಷ್ಯ ಸಂಗ್ರಹಣೆ ಮಾಡಲಾಗಿದೆ. ಸಂಜೆ ವೇಳೆಗೆ ಠಾಣೆಗೆ FSLV ವಿಭಾಗದ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿಗಳು ಆಗಮಿಸಿದ್ರು. ಆತ ಉಪಯೋಗಿಸಿದ ಹಾರ್ಡ್ ಡಿಸ್ಕು, ಪೆನ್ ಡ್ರೈವ್, ಮೆಮೊರಿ ಕಾರ್ಡು, ಕ್ಯಾಮರಾ, ಮೈಕು, ಮೂಲ ವಿಡಿಯೋ ಸೇರಿದಂತೆ ವಿವಿಧ ವಸ್ತುಗಳನ್ನ ಸೋಕು ತಂಡ ವಶಕ್ಕೆ ಪಡೆದಿದೆ. ಜೊತೆಗೆ ದೂತ ಯೂಟ್ಯೂಬ್ ಚಾನೆಲ್ ಲಾಗಿನ್ ವಿವರ, ವಿಡಿಯೋ ಅಪ್ಲೋಡ್ ಮಾಡಿದ ಸಮಯ, ಲೊಕೇಶನ್, IP ವಿಳಾಸ, ಅಪ್ಲೋಡ್ಗೆ ಬಳಸಿದ ಉಪಕರಣದ ಡಿವೈಸ್ ಮತ್ತಿತರ ಸಾಧನಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ.